ಎನ್ ಎಸ್ ಹರ್ಡೀಕರ್ ಅಂದರೆ ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರು 7 ಮೇ 1889 ಧಾರವಾಡದಲ್ಲಿ ಜನಿಸಿದರು. ಅವರ ತಂದೆ ನಾರಾಯಣರಾವ್, ತಾಯಿ ಯಮುನಾಬಾಯಿ. ಎನ್ ಎಸ್ ಹರ್ಡೀಕರ್ ಅಂತಲೇ ಅವರು ಪ್ರಸಿದ್ಧರು. ಎನ್ ಎಸ್ ಹರ್ಡೀಕರ್ ಅವರು ಕಲ್ಕತ್ತಾಕ್ಕೆ ಹೋಗಿ ಅಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ಬಂದರು. ಹಾಗೆ ಬಂದವರು ಭಾರತದಲ್ಲಿ ಉಳಿಯದೆ ಅವರು ಅಮೇರಿಕಕ್ಕೆ ಹೋದರು ಉನ್ನತ ಶಿಕ್ಷಣವನ್ನು ಪಡೆಯುವುದಕ್ಕಾಗಿ. 1916ರಲ್ಲಿ ಅವರು ಮಿಚಿಗನ್ ವಿಶ್ವವಿದ್ಯಾನಿಲಯದಿಂದ MSc ಪದವಿಯನ್ನು ಪಡೆದರು. ಲಾಲಾ ಲಜಪತ್ ರಾಯ್ ಅವರ ಹೋಮ್ ರೂಲ್ ಲೀಗ್ ಇದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಅದರ ಕಾರ್ಯದರ್ಶಿಯಾಗಿಯೂ ಭಾರತದ ಸ್ವಾತಂತ್ರ್ಯದ ಕುರಿತಾಗಿ ಅವರು ಅಮೇರಿಕಾದಲ್ಲಿ ಕೆಲಸ ಮಾಡಿದವರು. ಈ ಕಾಂಗ್ರೆಸ್ನಲ್ಲಿ ಅನೇಕ ವಿಂಗ್ಗಳಿದ್ದವು. ಆ ಅನೇಕ ವಿಂಗ್ಗಳಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಚಿಂತನೆ ಶುರುವಾಗ್ತದೆ. ಒಂದು ಸೇವಾದಳದ ರೀತಿಯ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು 1923ರಲ್ಲಿ ನಡೆದಂಥ ಕಾಕಿನಾಡ ಅಧಿವೇಶನದಲ್ಲಿ ಆ ರೀತಿಯ ಒಂದು ಚರ್ಚೆಗಳು ಬರ್ತವೆ. ಅದಕ್ಕೆ ಎನ್ ಎಸ್ ಹರ್ಡೀಕರ್ ಅವರನ್ನು ಕರೆದು 13 ಜನರ ಸಮಿತಿಯನ್ನು ಸೇರಿಸಿ ಅಲ್ಲಿ ಸೇವಾದಳವನ್ನು ಪ್ರಾರಂಭ ಮಾಡ್ತಾರೆ. ಎನ್ ಎಸ್ ಹರ್ಡೀಕರ್ ಅವರು ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂತ ಹೇಳಿದರೆ 2 ಕಾರಣಗಳಿಗಾಗಿ. ಭಾರತದ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಹೋರಾಟ ಒಂದು ಸೈಡಿನಿಂದ ಮಾತ್ರ ಅಲ್ಲ. 2ನೇ ಮಹಾಯುದ್ಧದ ನಂತರ ಅದುವರೆಗೆ ಯುರೋಪಿಗೆ ಇದ್ದ ಪ್ರಾಮುಖ್ಯತೆ ಹೊರಟು ಹೋಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು USSR ಇವೆರಡಕ್ಕೆ ಜಾಗತಿಕವಾದ ಮಹತ್ವ ಬರ್ತದೆ. ಈ 2 ದೇಶಗಳು ಕೂಡ ಭಾರತದ ಸ್ವಾತಂತ್ರ್ಯದ ಪರವಾಗಿ ಬ್ರಿಟನ್ನಿನ ಮೇಲೆ ಒತ್ತಡವನ್ನು ಹಾಕ್ತವೆ. ಆ ರೀತಿ ಒಂದು ಅಂತಾರಾಷ್ಟ್ರೀಯ ಒತ್ತಡವನ್ನು ಸೃಷ್ಟಿ ಮಾಡುವಲ್ಲಿ ಎನ್ ಎಸ್ ಹರ್ಡೀಕರ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನೋದು ಒಂದು ನೆಲೆ. ಇನ್ನೊಂದು ಏನು ಅಂತ ಹೇಳಿದರೆ, ವರ್ತಮಾನದ ನೆಲೆಯಲ್ಲಿ ಎನ್ ಎಸ್ ಹರ್ಡೀಕರ್ ಯಾಕೆ ಮುಖ್ಯ ಅಂದರೆ, ರಾಜಕೀಯ ರಹಿತವಾದ ಸ್ವಯಂ ಸೇವಾ ಸಂಸ್ಥೆಯಾಗಿ ಬಂದಂಥದ್ದು ಸೇವಾದಳ. ಅದು ಸೇವಾದಳ ರಾಜಕೀಯ ಪಕ್ಷದ ಘಟಕವೇ ಆದರೂ ರಾಜಕೀಯವನ್ನು ಮಾಡಬಾರ್ದು ಅನ್ನೋ ನಿಯಮ ಇತ್ತು. ಇವತ್ತಿನ ವರ್ತಮಾನದ ನಮ್ಮ ಅನೇಕ ಸಮಸ್ಯೆ ಮತ್ತು ಸವಾಲುಗಳಿಗೆ ಕಾರಣ ಏನು ಅಂದರೆ, ಒಂದು ಪ್ರಬಲವಾದ ಸಾಮಾಜಿಕ ಚಳವಳಿ ಇಲ್ಲದೇ ಇರುವುದು. ನಮ್ಮ ಎಲ್ಲ ಚಳವಳಿಗಳು ರಾಜಕೀಯ ಆಗ್ತವೆ. ರಾಜಕೀಯ ರಹಿತವಾದ ಒಂದು ಸಾಮಾಜಿಕ ಚಳವಳಿ ಇವತ್ತಿನ ಅವಶ್ಯಕತೆ. ಜೊತೆಗೆ ಅದರಲ್ಲಿ ಸಚ್ಚಾರಿತ್ರ್ಯವಂತರಾದ ಯುವಕರನ್ನು ತರಬೇತಿಗೊಳಿಸುವುದು. ಅದಕ್ಕೆ ತರಬೇತಿಗೊಳಿಸುವ ಕ್ರಮವೂ ಕೂಡ ಇತ್ತು. ಈ RSSನಲ್ಲಿ ಶಾಖೆಯನ್ನು ಮಾಡಿದ ಹಾಗೆ ಈ RSSನ ಸ್ಥಾಪಕರಾದ ಹೆಡಗೇವಾರ್ ಅವರು ಮತ್ತು ಎನ್ ಎಸ್ ಹರ್ಡೀಕರ್ ಪರಸ್ಪರ ಅವರಿಗೆ ನಿಕಟ ಸಂಪರ್ಕ ಇತ್ತು. ಆದರೆ ಅವರು ಬೇರೆ ರೀತಿಯಲ್ಲಿ ಹೋಗ್ತಾರೆ, ಇವರು ಬೇರೆ ರೀತಿಯಲ್ಲಿ ಹೋಗ್ತಾರೆ. ಇದು ಸೇವಾದಳ ಅನ್ನುವಂಥದ್ದು ಆಲ್ ಇನ್ಕ್ಲೂಸಿವ್, ಎಲ್ಲ ಸಮುದಾಯಗಳನ್ನು ಒಳಗೊಳಿಸಿಕೊಂಡಂಥ ಸೆಕ್ಯುಲರ್ ತತ್ವವನ್ನು ಇಟ್ಟುಕೊಂಡಂಥ ಅಹಿಂಸೆಗೆ ನಿಷ್ಠವಾದ ಗಾಂಧಿ ತತ್ವಗಳನ್ನು ಆಧರಿಸಿದಂಥ ಸಂಸ್ಥೆ ಇದು. ಈ ರೀತಿಯ ಒಂದು ಸಾಮಾಜಿಕ ಚಳವಳಿ ವರ್ತಮಾನಕ್ಕೆ ಅವಶ್ಯಕತೆ ಇದೆ ಅನ್ನುವ ನೆಲೆಯಲ್ಲಿ ಎನ್ ಎಸ್ ಹರ್ಡೀಕರ್ ಅವರು ಇವತ್ತಿಗೆ ಬಹಳ ಪ್ರಮುಖರಾದ ವ್ಯಕ್ತಿತ್ವ ಅಂತೇಳಿ ಭಾವಿಸಬಹುದು.